ಹಾಯ್ ಆಲ್, ಬ್ರೌನಿ ಥರ ಕೇಕ್ ನಿಮಗೆ ಮನೆಯಲ್ಲೇ ಕುಕ್ಕರಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಿದ್ದೀನಿ. 1 ಕಪ್ ಆಫ್ ಮೈದಾ, 1 ಕಪ್ ಆಫ್ ಶುಗರ್ ಪೌಡರ್, ಹಾಫ್ ಕಪ್ ಆಫ್ ಕೋಕೋ ಪೌಡ್ರ್ ಹಾಕಿ ಚೆನ್ನಾಗಿ ಜರ್ಡಿ ಮಾಡ್ಕೊಳ್ಳಿ. ಲಮ್ಸ್ ಬರುತ್ತೆ, ಆ ಲಮ್ಸ್ ಇಲ್ದಿರೋ ಹಾಗೆ ಕ್ಲೀನಾಗಿ ಜರ್ಡಿ ಮಾಡಿಕೊಂಡು 1 ಪಿಂಚ್ ಆಫ್ ಅಡುಗೆ ಸೋಡಾ ಹಾಕ್ಕೊಂಡು ಆ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಫ್ ಸ್ಪೂನ್ ಬೇಕಿಂಗ್ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಮಿಕ್ಸ್ ಆದಮೇಲೆ 1 ಕಪ್ ಸೇಮ್ ಮೆಷರ್ಮೆಂಟ್ ನೀವು ಮೈದಾಗೆಲ್ಲ ಯೂಸ್ ಮಾಡಿರ್ತಾರಲ್ಲ ಅದೇ ಸೇಮ್ ಮೆಷರ್ಮೆಂಟಲ್ಲಿ 1 ಕಪ್ ರಿಫೈಂಡ್ ಆಯಿಲ್, ನಾನು ಗೋಲ್ಡ್ ವಿನ್ನರ್ ಆಯಿಲ್ ಯೂಸ್ ಮಾಡಿಕೊಂಡೆ. ನೀವು ಅದನ್ನೇ ಸ್ವಲ್ಪ ಫುಲ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪ ಬೇಕಾದರೂ ಹಾಕಿ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ಫುಲ್ ಹಾಕಿ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಅದಕ್ಕೆ 1 ಎಗ್ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಹಾಲನ್ನ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಡ್ಲಿ ಬ್ಯಾಟರ್ ಇರುತ್ತಲ್ಲ ಆ ಥರ ಇರಬೇಕು ಅದು ಬ್ಯಾಟರು. ಸೊ ಆ ಥರ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವತ್ತು ನಾನು ವಿತೌಟ್ ಓವನ್ ಹೇಗೆ ಕೇಕ್ ಮಾಡೋದಂತ ಹೇಳ್ತಿರೋದು. ಇವತ್ತು ನಮ್ಮ ಲಿಟಲ್ ಶೆಫ್ ನನಗೆ ಹೆಲ್ಪ್ ಮಾಡ್ತಿರೋದು. ಅವರೇ ಎಲ್ಲ ಮಿಕ್ಸಿಂಗ್ ಎಲ್ಲ ಮಾಡ್ತೀನಿ ಅಂತ ಬಂದಿದ್ದಾರೆ ಅವ್ರ ಅಪ್ಪನಿಗೋಸ್ಕರ ಕೇಕ್ ಮಾಡ್ಕೊಡೋಕ್ಕೆ. ಇವತ್ತು ವೆನಿಲಾ ಎಸೆನ್ಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಕುಕ್ಕರ್ನ ಪ್ರೀ ಹೀಟ್ ಮಾಡ್ಕೋಬೇಕು ಕೇಕ್ ಮಾಡೋಕ್ಕೂ ಮುಂಚೆ. ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಅದು ಸ್ಟ್ಯಾಂಡ್ ಥರ ಏನಾದರೂ ಇಡಬೇಕು ಅದ್ರ ಮೇಲೆ. ನನ್ನ ಹತ್ರ ಒಂದು ರಿಂಗ್, ನೀರ್ದು ಇಡ್ತಾರಲ್ಲ ಕೂಡ ಅದ್ರದ್ದು ರಿಂಗ್ ಇದೆ. ಅದು ರಿಂಗ್ ಇಟ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ದೀನಿ ವಿತೌಟ್ ರಬ್ಬರ್. ಅದ್ರ ಮೇಲೆ ಗ್ಲಾಸ್ ಹಾಕಿದ್ದೀನಿ, ಅದ್ರ ಮೇಲೆ ಏರ್ ಔಟ್ ಆಗಬಾರ್ದಂತ. ಅದನ್ನು ಪ್ರೀ ಹೀಟ್ ಮಾಡ್ಕೊಳ್ಳೋಣ ಒಂದು 5 ಮಿನಿಟ್ಸ್ಗೆ ಮೀಡಿಯಮ್ ಫ್ಲೇಮಲ್ಲಿ. ನಾವು ಯಾವ ಬೌಲಲ್ಲಿ ಕೇಕ್ ಮಾಡ್ಕೊಳ್ತೀರಿ ಅದನ್ನು ಹೀಗೆ ಚೆನ್ನಾಗಿ ಗ್ರೀಸ್ ಮಾಡ್ಕೋಬೇಕು. ಆವಾಗ ಕೇಕು ಈಸಿಯಾಗಿ ನಾವು ರಿಮೂವ್ ಮಾಡ್ಕೋಬೋದು. ಸೊ ನಾವು ಯಾವ ಬ್ಯಾಟ್ರ್ ಮಿಕ್ಸ್ ಮಾಡಿಟ್ಟಿದ್ರಿ ಅದನ್ನು ಈ ಬೌಲಲ್ಲಿ ಹಾಕಿ ಅದನ್ನು ಹೇಗೀಗ ತಟ್ತಾ ಇದ್ದೀರಿ ಅದೇ ಥರ ತಟ್ಟಬೇಕು. ಎಲ್ಲ ಕಡೆ ಕೇಕ್ ಬ್ಯಾಟ್ರ್ ಸೆಟ್ಲ್ ಆಗಲಿ ಅನ್ನೋ ಕಾರಣಕ್ಕೆ ಪ್ರೀ ಹೀಟ್ ಹಾಕಿರೋ ಕುಕ್ಕರಲ್ಲಿ ಕೇಕ್ ಇಟ್ಟು ಸೇಮ್ ಹಾಗೆ ಕುಕ್ಕರ್ ವಿತೌಟ್ ರಬ್ಬರ್ ಲಿಡ್ ಕ್ಲೋಸ್ ಮಾಡಿ 45 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಬೇಯಕ್ಕೆ ಬಿಟ್ಬಿಡಿ. ಈಗ ಫೋಕ್ ಇಲ್ಲಾಂದರೆ ಯಾವುದಾದ್ರೂ ಚೂಪಿರೋ ಐಟಮ್ ನೈಫಲ್ಲಿ ನೀವು ಪೋಕ್ ಮಾಡಿ ನೋಡ್ಬೋದು ಮಧ್ಯದಲ್ಲಿ. ಆ ಬ್ಯಾಟರ್ ಏನು ಸ್ಟಿಕ್ಕಿ ಆಗಿಲ್ಲ ಅಂದರೆ ಕೇಕ್ ಬಾಯ್ಲ್ ಆಗಿದೆ ಅಂತ ಅರ್ಥ. ಈಗ ಕೇಕ್ನ ಹಾಫ್ ಕಟ್ ಮಾಡಿಕೊಂಡು ಅದಕ್ಕೆ ಶುಗರ್ ಸಿರಪ್ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಹರ್ಷೀಸ್ ಅವ್ರದ್ದು ಚಾಕ್ಲೇಟ್ ಸ್ಪ್ರೆಡರ್ ಬರುತ್ತೆ ಹಾಕ್ಬಿಟ್ಟು ಹಾಫ್ ಫಿಲ್ ಮಾಡಿ ಮೇಲೆ ಡೆಕೋರ್ ಹೀಗೆ ಮಾಡ್ಕೊಂಡಿದ್ದೀನಿ. ಸೇಮ್ ಸ್ವಲ್ಪ ಆಲ್ಮಂಡ್ಸ್ ಮಿಡಿಲಲ್ಲಿ ಹಾಕ್ಕೊಂಡು. ಕೇಕ್ ತುಂಬ ಸ್ಪಾಂಜಿಯಾಗಿ ಬ್ರೌನಿ ಥರನೇ ಇತ್ತು, ಹೆಲ್ತಿಯಾಗಿ ಇರುತ್ತೆ ನಾವೇ ಮನೇಲಿ ಮಾಡೋದ್ರಿಂದ. ನಮ್ಮ ಲಿಟಲ್ ಶೆಫ್ ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.